ಏಟ್ ಬಾಡಿ ತರ ಕಾಲ್ ಕಿಸ್ಕೊಂಡ್ಬಿಟ್ಟವ್ರಿ. ಫಿಟ್ಟಿಂಗು ಅಯ್ಯೋ ಇಂಥವ್ರೆಲ್ಲ ಭೂಮಿ ಬಾರ ಹೋದ್ರೆ ಹೋಗ್ತಾರೆ ಬಿಡಿಯತ್ತೆ. ಯಾಕೋ ಗೊಬ್ಬರ ಹೊಡಿತೈತೆ ಕಣೋ, ಅದೇನು ನೋಡ. ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರಲ್ಲ ಮಾವ. ನೀವೆಲ್ಲ ಯಾವಾಗ ಬಂದ್ರಯ್ಯ? ಅಯ್ಯೋ ಹೆಣ ಎದ್ ಕೂತಿದ್ಯಲ್ಲಪ್ಪ. ಬಾಯಿ ಮುಚ್ಚ ಅಮ್ಮಂಗಲ ಮುಂಡದೆ ಮಲಗಿದ್ದವನನ್ನ ಹೆಣ ಅಂತೀಯ? ಅಯ್ಯೋ ಮಾವಯ್ಯ, ವೈಕುಂಠ ನೀವು ಸತ್ತೋದ್ರಿ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದ. ಏನ್ ಅನಾಹುತ ಮಾಡಿದ್ಯೋ ಪಾಪ ಮುಂಡೆ ಮಗನೇ? ಇರಪ್ಪ ಯಾಕೆ ಅಂತ ಹೇಳ್ತೀನಿ. ತಾವೆಲ್ಲ ಹೋಗಿ ಚೆನ್ನಾಗಿ ತಗೊಳ್ಳಿ ಹೋಗಿ. ಪಿತ್ತಾಜಿ, ಅವತ್ತು 500 ರೂಪಾಯಿ ಕೇಳಿದ್ಕೆ ನಿನ್ ಕಣ್ಣಲ್ಲಿ ರಕ್ತ ಬಂತು. ಈಗ 1.5 ಮಣ ಸಂಬಂಧಿಕರು ಬಂದಿದ್ದಾರೆ. ಎಲ್ಲೆಲ್ಲಿಂದ ರಕ್ತ ಬರುತ್ತೋ? ಅಯ್ಯೋ ಪಾಪಿ ಮುಂಡೆ ಮಗನೇ, ಎಂತ ಫಿಟ್ಟಿಂಗ್ ತಂದಿಟ್ಬಿಟ್ಯೋ. ಅದ್ರಲ್ಲೂ ನಮ್ ಸಂಬಂಧಿಕರಂತೂ ಇದ್ರಲ್ಲಿ ಎತ್ತಿದ ಕೈ ತಿಥಿ ಮಾಡಿಸಿ ಕೂಡಿಟ್ಟ ಹಣನೆಲ್ಲ ನಮ್ಮ ಅಮ್ಮನ ತಲೆ ಹಾಗೆ ನುಣ್ಣೆ ಮಾಡ್ಬಿಟ್ಟಲ್ಲೋ. ಯಾವ್ದಪ್ಪ ಇದು? ಆಫ್ರಿಕನ್ ಸಫಾರಿ ಗ್ರೂಪ್ ಫೋಟೋ. ಬನ್ನರ್ಘಟ್ಟದಿಂದ ತಪ್ಪಿಸ್ಕೊಂಡ್ಬಂದಿರೋ ಪ್ರಾಣಿಗಳಿದ್ದಂಗವ್ರಿ. ಅರ್ಜೆಂಟಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡ್ಬೇಕು. ಅಯ್ಯೋ ಹುಚ್ಚು ಮುಂಡದೆ, ಇವರೆಲ್ಲ ಬನ್ನೇರ್ಘಟ್ಟದಿಂದ ತಪ್ಪಿಸ್ಕೊಂಡ್ ಬಂದಾರಲ್ಲ ಕಣ. ನಿನ್ನ ತಂಗಿ ನೋಡಕ್ ಬಂದಿರುವ ವಿದೇಶಿ ವರಮಹಾಶಯರು. ನಮ್ಮ ಮನೇಲಿ ಯಾವ್ದು ಕಾಡು ಪ್ರಾಣಿ ಇಲ್ವೇ? ಕೋತಿ ಮುಂಡದೆ, ವೇದನ್ ನೋಡಕ್ ಬಂದಿದ್ದಾರೆ ಕಣ. ಇವ್ರು ಯಾರು? ಹುಡುಗಿಗೆ ಅಣ್ಣ, ನನ್ ದೊಡ್ಡ ಮಗ. ಓ ಮಚ್ಚ. ಅಚ್ಚ, ನನ್ನ ಮಚ್ಚ ಅಂತ ಬಚ್ಚ ಜಾಡ್ಸ್ ಹೋದ್ರೆ ಜನರೇಟರ್ ಜಾಮ್ ಆಗೋಗ್ಬಿಟ್ಟು ಪ್ರೊಡಕ್ಷನ್ ನಿಂತೋಗ್ಬೇಕು. ವಾಟ್ ಮಿಸ್ಟರ್ ಮಾವಯ್ಯ, ಇವ್ರು ನನ್ನ ತುಂಬಾ ಇನ್ಸಲ್ಟ್ ಮಾಡ್ತಿದ್ದಾರೆ. ವಜ್ರದ ಗಣಿ ಮ್ಯಾನೇಜರ್ ನಾನು. ಆಫ್ರಿಕಾದಲ್ಲಿ ಫೇಸು ತುಂಬಾ ಫೇಮಸ್. ಅಯ್ಯೋ ಅಲ್ಕಾ ನನ್ನ ಮಗನೇ, ಬೆಳಗ್ಗೆ ಎದ್ದು ನಿನ್ನ ಮಕ ನೋಡಿದ್ರೆ 40 ಸಂಕ್ರಾಂತಿ ಆದ್ರೂ ತಿನ್ನಕ್ ಅನ್ನ ಸಿಗೋದಿಲ್ಲ. ನಿನಗೆ ನನ್ನ ತಂಗಿ ಬೇಕಾ? ಪಿತಾಜಿ, ಇವನು ವಜ್ರದ ಗಣಿ ಮ್ಯಾನೇಜರ್ ಅಂದಿದ ತಕ್ಷಣ ಈ ಕೋತಿ ನನ್ನ ಮಗನ ನನ್ನ ತಂಗಿನ ಕೊಟ್ಟು ಮದುವೆ ಮಾಡೋ ಕನ್ಸನ ಕಾಣ್ಬೇಡ. ಅದು ಯಾವ್ದು ನಡೆಯೋದಿಲ್ಲ, ಮರಳಾಗ್ಬಿಡ್ತೀಯ. ನಿನ್ ಮಾತು, ನಿನ್ ನಡತೆ, ನಿನ್ ಮುಖ ನೋಡಿದ್ರೆ ಕಚ್ಚಿ ಕಚ್ಚಿ ತಿನ್ನೋಣ ಅನ್ಸುತ್ತೆ. ಅಯ್ಯೋ ನನ್ನ ಮಾಂಸ ತಿನ್ನೋ ನನ್ನ ಮಕ್ಕಳಿದ್ದಂಗವ್ರೆ. ಅಪ್ಪಿ ತಪ್ಪಿ ಏನಾದ್ರು ನನ್ನ ತಂಗಿ ನೀವ್ರು ಕೊಟ್ರೆ ಮೂಳೆ ಮಾಂಸ ಬೋಟಿ ಕಲಿಯ ಯಾವ್ದು ಬಿಡದೆ ಕಚಾಪಚ ಅಂತ ತಿಂದು ಬೆಳಗ್ಗೆ ಎದ್ದೆ ಡುಮ್ಮನ್ಸೋ ಪ್ರೋಗ್ರಾಮ್ ಇದೆ. ಇವ್ರಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡೋ ಬದಲು ಮಡಿಕೆ ಕುಡಿಕೆ ರೆಡಿ ಮಾಡ್ಕೋ. ಯಾಕೆ? ಅವಳು ತಿಥಿ ಮಾಡ್ಸಕ್ಕೆ. ಬಾಯ್ ಮುಚ್ಚ. ನೋಡಮ್ಮ, ಹುಡುಗ ನೋಡು ಚೆನ್ನಾಗಿಲ್ದ ಇರ್ಬಹುದು, ಅಂದ ಚಂದ ತಗೊಂಡ್ ಏನ್ ಮಾಡೋಣ? ನೀನ್ ಹೇಳೋದು ಒಂಥರ ಸರಿನೇ. ಇದು ಹುಡುಗ ಮುಂಡೆದು, ಮುಹೂರ್ತ ಇಟ್ಬಿಡು. ಬೇಡಾಜಿ, ಮದುವೆ ಫಿಕ್ಸ್ ಆದ್ರೆ ಆಮೇಲೆ ನೀನು ಆಫ್ರಿಕಾ ಟೂರ್ ಹೊಡಿಬೇಕಾದ್ರೆ. ನಾನು ಆಫ್ರಿಕಾಗ ಹೋಗ್ತೇನೆ ಕಣ ಮುಂಡೆದೆ. ಅಲ್ಲಿ ಫುಡ್ ಏನ್ ಮಾಡ್ತೀಯಾ? ನನಗಂತೂ ತನ್ನ ಹಾಕ್ತಾ ಇರೋಷ್ಟು ದರಿದ್ರ ಮುಂಡೆದ ಇದು. ಹಾಕ್ತಾರೆ, ಅವ್ರು ಹಾಕೋ ಐಟಮು ನಿನ್ಗೆ ಇಡಿಸಲ್ಲ. ಏನೋ ನಾನ್ ಕಾಣ್ದೇ ಇರೋಂತ ಐಟಮು. ನೀನು ಮಜ್ಜಿಗೆ ಹುಳಿ ಕೇಳಿದ್ರೆ ಅವರು ಮಂಡೂಕದ ಹುಳಿ ಕೊಡ್ತಾರೆ. ಮಂಡೂಕದ ಹುಳಿ ಅಂದ್ರೆ ಏನೋ ಮುಂಡೆದೆ? ಮಂಡೂಕ ಅಂದ್ರೆ ಕಪ್ಪೆ, ಕಪ್ಪೆ ಹುಳಿ. ಅಪ್ಪಿ ತಪ್ಪಿ ನೀನು ಆಂಬುಡೆ ಕೇಳಿದೆ ಅಂತ ತಿಳ್ಕೊ, ಆ ಉಡೆ ಕೊಡ್ತಾರೆ. ಇದ್ರ ಮುಂಡೆಗಂಡ ನಿಮ್ ಪಿಂಡ ನಾಯ್ತಿಲ್ಲ. ಎಷ್ಟ್ ಧೈರ್ಯ ಈ ಮನೆಗ್ ಬಂದ್ ಹೆಣ್ ಕೇಳಕ್ಕೆ. ದೆವ್ವಗಳೆಲ್ಲ ಬಂದ್ ಸೇರ್ಕೊಂಡು ಈ ಕೊಂಪೆಲ್ಲ ಹಾಳು ಮಾಡ್ಬಿಟ್ಟು. ಅಜ್ಜಿ ಯಾಕೆ ಸುಮ್ನೆ ಇದ್ಯಾ? ಶುರು ಹಚ್ಕೊ ಲೇಡಿ ಕಮ್ಮಿ. ಏನು ನಾನು ಯಾರು ಅಂತ ಗೊತ್ತಾಯ್ತಾ? ಚಂದ್ರಲೇಖ. ನೀವು ಮಾಡಿದ್ದು ಸರಿಯೇ? ನಾವೇನ್ ಮಾಡಿದೆ? ಪುಷ್ಪವತಿಯಾದ ಎನ್ನ ಗಾಂಧರ್ವ ವಿವಾಹದಿ ವರಿಸಿ 3 ಮಾಸದ ಗರ್ಭವತಿಯನ್ನಾಗಿಸಿ ಏನೂ ತಿಳಿಯದಂತಿರುವಿರಲ್ಲ.
ನಾನು ಮಾತ್ರ ಈ ರೂಪದಲ್ಲಿ, ನೀವು ಯುವರಾಜನ. ಇಲ್ಲ ಇಲ್ಲ, ನೀವು ನನ್ನಂತೆ ಆಗಿ ತ್ರಿಶಂಕು ಸ್ವರ್ಗಕ್ಕೆ ಬನ್ನಿ. ಇಬ್ಬರು ಜೊತೆಗಿಲ್ಲೇ ವಿವರಿಸೋಣ. ಬಾ ರಾಜಕುಮಾರ, ಬಾ ರಾಜಕುಮಾರ. ನಿಮ್ಮನ್ನು ಬಿಟ್ಟು ನಾನೊಂದು ಕ್ಷಣ ನಾನಿಮ್ಮ ಬೇಡ. ಬಾ ರಾಜಕುಮಾರ. ಜೈ ವೀರಾಂಜನೇಯ, ಜೈ ವೀರಾಂಜನೇಯ, ಜೈ ವೀರಾಂಜನೇಯ. ಪುಳ್ಳಿ ಬರ್ತದೆ ಆಂಜನೇಯ, ಆಂಜನೇಯ, ಹನುಮಂತ, ಆಂಜನೇಯ, ಆಂಜನೇಯ, ಬಿಡಲೇ, ಬಿಡೆ, ಬಿಡೆ, ಆಂಜನೇಯ, ಅಣ್ಣ, ಆಂಜನೇಯ, ಅಣ್ಣ, ಜೈ ವೀರಾಂಜನೇಯ, ಅಣ್ಣ, ಜೈ ವೀರಾಂಜನೇಯ. ಅಪ್ಪ, ಅಣ್ಣ ಹುಚ್ಚಿನ ತರ ಏನೇನೋ ಮಾತಾಡ್ತಿದ್ದಾನೆ, ಬಂದ್ ನೋಡಿ. ಇನ್ನೇನ್ ಮಾಡ್ಕೊಂಡಪ್ಪ ಇವನು? ವೀರಾಂಜನೇಯ, ಮುಳುಬಾಗಲು ಆಂಜನೇಯ, ಆಂಜನೇಯ, ಕೊಡಮ್ಮ, ಆಂಜನೇಯ, ಆಂಜನೇಯ, ಆಂಜನೇಯ. ಏನಾಯ್ತು ಪಾಪಿ ಮುಂಡದೆ? ಭೂತ ಇಲ್ಲಿ ಮನಸ್ಬಿಟ್ಟಿದೆ ಅಮ್ಮ. ಏನಾಯ್ತು? ಕನಸಿನಲ್ಲಿ ಯಾರು ಆಂಟಿ ಅಂತೆ, ಅದ್ಯಾರೋ ಡೈರೆಕ್ಟರ್ ಅಂತೆ, ಅವನು ಯಾವನೋ ಡಬ್ಬ ನನ್ ಮಗ ಜಗ್ಗೇಶ್ ಅಂತೆ, ಅಡ್ಡೆ ಹುಡುಗರಂತೆ, ಗಾಂಧಿನಗರ ಅಂತೆ, ಮೋತಿಮಾಲ್ ಅಂತೆ, ಯಾವ್ದೋ ಭೂತ ನನ್ ಎದೆ ಮೇಲೆ ಕುತ್ಕೊಂಡು ನನ್ನನ್ನು ಯಾಕೆ ಮದುವೆ ಆಗ್ಲಿಲ್ಲ ಅಂತ ನನ್ ಕತ್ತ ಇಸಿಕ್ತಾಯ್ತು. ಪಿಶಾಚಿ ಏನಂದೆ? ಪಿತಾಜಿ ಎಂದೆ. ಮೋಹಿನಿ ಕನಸು ಬೀಳ್ದ ಏನಾಗತ್ತೆ ಈ ನಡಗತ್ತೆ ವಯಸ್ಸಿನಲ್ಲಿ. ಮೊನ್ನೆ ದಿವಸ ನೀನು ಸತ್ತೋದ ಗರ್ಭಿಣಿ ತಿಥಿ ಮಾಡಿಸಿದ್ಯಲ್ಲ, ಅಮ್ಮ ಮಂತ್ರವನ್ನ ಸ್ವಚ್ಛವಾಗಿ ಉಚ್ಚಾರಣೆ ಮಾಡಿದ್ಯೇನೋ ಪಾಪಿ ಮುಂಡೆ ಮಗನೇ? ಮಂತ್ರ ಹೇಳೋ ನಾಲ್ಗೆಲಿ ಕಂತ್ರಿ ಮಾತಾಡ್ತಾ ಇದೆಯಲ್ಲ ಪಿತಾ, ಇದು ನಿನಗೆ ತರವೇ? ಮಾತಾಡೋದಲ್ವೋ, ನಿನಗೆ ಉಗುದು ಉಪ್ಪು ಹಾಕಿದ್ರು ಈ ಜನ್ಮಕ್ಕೆ ಬುದ್ಧಿ ಬರೋದಿಲ್ಲ. ಬುದ್ಧಿ ಬರೋ ದಾರಿ ಯಾವ ತೋರ್ಸು, ಹೋಗ್ ಲಬಕ್ ಅಂತ ಹಿಡ್ಕೋತೀನಿ. ತರ್ಲೆ ಮಾತೆಲ್ಲ ಆಡ್ಬೇಡ, ಸರಿಯಾಗಿ ತಿಥಿ ಮಾಡೋದನ್ನ ಕಲಿ, ಮುಂದೆ ಬರ್ತೀಯ. ತಿಥಿ ಮಾಡೋದ್ ಬಿಟ್ರೆ ಮುಂದಕ್ಕೆ ಬರಕ್ ಬೇರೆ ದಾರಿನೇ ಇಲ್ವೇ ನಮ್ಮ ಅಮ್ಮನ ಗಂಡ? ಹಾಗಂದ್ರೇನೋ ಇಂಡೈರೆಕ್ಟ್ ಆಗಿ ನಮ್ಮ ಅಪ್ಪ ಅಂದೆ. ನಿನ್ನ ಪಿಂಡದಾಣಗೂ ಇಲ್ಲ ಕಣೋ ನನ್ನ ದೇಹದ ಅವಿಭಾಜ್ಯ ಅಂಗವೇ. ಹಾಗಾದ್ರೆ ಒಂದು ಕೆಲಸ ಮಾಡಿ ಪಿತಾಜಿ, ಅದೇನ್ ಹೇಳಪ್ಪ? ಒಂದು ಮಂಕ್ರಿ ತಂದು ಕೊಡ್ತೀರಾ? ಯಾಕೆ ಮಣ್ಣು ಹೊರಕ್ ಹೋಗ್ತೇನೋ? ಜಯ ಜಯ, ಆ ಕರ್ಮ ನನಗೆ ಯಾಕೆ ಬಂತು? ಅದ್ರಲ್ಲಿ ಕಡ್ಲೆಕಾಯಿನ ಹಾಕೊಂಡು ಯಾವ್ದಾದ್ರು ಟೆಂಟ್ ಮುಂದೆ ಹೋಗಿ ಕಡ್ಲೆಕಾಯಿ ಕಡ್ಲೆಕಾಯಿ ಅಂತ ವ್ಯಾಪಾರ ಮಾಡಕ್ಕೆ. ಅಯ್ಯೋ, ಅದನ್ನ ಬೇಕಾದ್ರೆ ಮಾಡ್ಬೋದು, ನೀನ್ ಮಾಡೋ ದರಿದ್ರ ತಿಥಿ ಕೆಲಸ ಮಾತ್ರ ಮಾಡಲ್ಲ. ಹಾಗನ್ಬೇಡ ಕಣೋ, ವಂಶ ಪಾರಂಪರ್ಯವಾಗಿ ಬಂದ ಕರ್ತವ್ಯ ಕಣ ನಾವು ತಿಥಿ ಮಾಡಿಸೋದು. ಹೌದಾ? ಹಾಗಾದ್ರೆ ತಿಥಿ ಮಾಡ್ತೀನಿ, ಬೇರೆಯವ್ರದಲ್ಲ, ನಿಂದು. ಅಜ್ಜಿ, ಅಜ್ಜಿ, ವಾ ತಪಸ್ ಮಾಡ್ತಾ ಇದೀಯಾ? ತಪಸ್ವಿನಿ, ನೀನು ತಪಸ್ ಮಾಡ್ಬೇಕಾದ್ರೆ ನಿನ್ ಕೈಯಲ್ಲಿ ಗುಂಡಿರ್ಬೇಕು. ಸರಿ ಅಜ್ಜಿ, ಕೈಯಲ್ಲಿ ತುಳಸಿ ಮಣಿ ಇರ್ಬೇಕು. ಈ ಗುಂಡು ಹಾಕ್ಬಿಟ್ರೆ ಬ್ರೈನ್ಗೂ ಟಂಗುಗೂ ಕನೆಕ್ಷನ್ ತಪ್ಪೋಗುತ್ತೆ. ನೀನು ದೇವ್ರನ್ನ ಕಾಣ್ತಾ ಇದೀಯ, ನಾನು ದೇವ್ರನ್ನ ಕಾಣ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದನ್ನ ಹಾಕ್ಬೇಕು. ಲೋಕಲ್ ಲೋಕಲ್ ಸರ್ಕು. ಅಜಯ್ ಎತ್ತ ಕೈ ಭ್ರಷ್ಟ ಮುಟ್ಟಿದೆ, ಅವನು ಇಷ್ಟು ಮುಟ್ಟಿದೆ. ತೊಲಗ ಆಚೆ, ತೊಲಗ. ಏನ್ ತುಳಸಿ ತೀರ್ಥ ಒಗ್ರೊಗ್ರಾಗಿದೆಯಲ್ಲ. ನಾಲ್ಗೆ ಮೇಲೆ ಒಂದಿಷ್ಟು ಉಪ್ಪಿನಕಾಯಿ ಬಿದ್ರೆ ಚೆನ್ನಾಗಿರುತ್ತೆ. ಅಣ್ಣಯ್ಯ, ಲೋ ಅಣ್ಣಯ್ಯ, ಅಣ್ಣಯ್ಯ. ಈ ಲೋಕಲ್ ಬಿಟ್ಬಿಟ್ಟು ಗೌರ್ಮೆಂಟ್ ಕವರ್ ಹಾಕೊಂಡ್ಬಿಡ್ಬೇಕು. ಏನಮ್ಮ? ಏನಿಲ್ಲ, ಲೋಕಲ್ ಅಲ್ವಾ, ಒಟ್ಟಾಗದೆ 190 ಇದ್ರಲ್ಲಿ ಹಾಕ್ಬಿಟ್ಟೆ ಮುದ್ಕಿ ಹೊಡ್ಕೊಂಡ್ಬಿಡ್ತು. ಅನಿಷ್ಟು ಮುಂದೆ ಇದೆ, ನನ್ ಜಪ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ಟಿಲ್ಲ. ಇವನಿಗೆ ಏನು ಬಂದಿದ್ಯೋ ದೊಡ್ಡ ರೋಗ. ರೋಗ ಬಂದಿರೋದು ನನ್ಗಲ್ಲ ಮುದ್ಕಿ, ನಿನ್ನ ಮರಿಗೊಂದು ತಿಥಿ ಮಾಡಿದೆ ಅಷ್ಟೇ. ಹುಡುಕೊಂಡ್ಬಿಟ್ಟೆ ಮಗನೇ, ಬಾಯಿಗೆ ಬಂದ ಮಾತಾಡ್ಬೇಡ, ನಿನ್ ನಾಲ್ಗೆ ಹುಳ ಬೀಳುತ್ತೆ. ನಿಜ, ತೀರ್ಥ ಕುಡಿದು ನನ್ನ ನಾಲ್ಗೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಉಪ್ಪಿನಕಾಯಿ ಎತ್ಕೊಂಬಾರೋ. ಅಯ್ಯೋ ಪಾಪಿ ಮುಂಡೆ ಮಗನೇ, ನಮ್ಮ ವಂಶದ ಮರ್ಯಾದೆನೆ ತೆಗೆದುಬಿಟ್ಟಲ್ಲೋ. ಓ, ಏನು ಸತ್ಯ ಹರಿಶ್ಚಂದ್ರನ್ ವಂಶ? ಅದಕ್ಕಿಂತ ದೊಡ್ಡದು ಕಣ ನಮ್ಮ ವಂಶ. ಬಾರೋ ತೋರಿಸ್ತೀನಿ, ಬಾರೋ. ಪುನನಪೆ ಮರಣಂ ಪುನನಪೆ ಜನನ. ಮಹಾ ಭಗವಂತನ ಏನ್ ತತ್ವನಯ್ಯ. ಅಂದ್ರೆ ಸಲ್ಯೂಟ್ ಸಲ್ಯೂಟ್. ಜನಗಣ ಮನ ಅಧಿನಾಯಕ ಜಯ. ಇವತ್ತು ಆಗಸ್ಟ್ 15 ಅಲ್ಲಲ್ಲ,
ಸೋದರ ನಿದ್ರೆ ಮಾಡ್ಲಿಲ್ವಾ? ಸ್ಟೀಲ್ ಪಾತ್ರೆ ಸಾಮಾನ್. ಏನಾಗಿದೆ ನಿನ್ಗೆ? ಇಲ್ಲಿ ಟಿವಿಗಳನ್ನು ರಿಪೇರಿ ಮಾಡಲಾಗುತ್ತದೆ. ಅರ್ಜೆಂಟ್ ಅಲ್ಲಿ ನಿನ್ ಬ್ರೈನ್ ರಿಪೇರಿ ಮಾಡೋ ಪ್ರೋಗ್ರಾಮ್ ಇದೆಯಲ್ಲ ಬ್ರದರ್. ಅಣ್ಣ ನನ್ ಹುಚ್ಚಿಡ್ದಿದ್ಯಾ ಅಣ್ಣ? ಇನ್ನೂ ಅನುಮಾನನಪ್ಪ. ಹಾಗಾದ್ರೆ ಕಚ್ಬಿಡ್ಲ ಅಣ್ಣ? ಇವನ್ ಪಕ್ಕದಲ್ಲಿ ಮನಕೊಂಡ್ ಕಚ್ಚಿಸ್ಕೊಳ್ಳೋದಕ್ಕಿನ್ನ ಮುದುಕಿ ಪಕ್ಕದಲ್ಲಿ ಮನಗಿಸ್ಕೊಂಡು ಮಡಿಕೊಳ್ಳಲು ಒರೆಸ್ಕೊಳ್ಳೋದೇ ಒಳ್ಳೇದು.